ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ. ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಸತ್ಕೃತಃ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳ್ಕೊಳ್ತಾ ಇದ್ದೇವೆ. ಸತ್ಯವಾದ ಕರ್ಮವುಳ್ಳವನು, ಸತ್ಯವಾದ ಜಗತ್ತನ್ನು ಸೃಷ್ಟಿಸುವವನು ಅಂತ ಹೇಳ್ಕೊತ ನಾವು ಹೇಳ್ಕೊಂಡಿದ್ದೇವೆ. ಸನ್ ಪ್ರಪಂಚ ಕೃತಃ ಯೇನ ಸಹ ಸತ್ಕೃತಃ ಅಥವಾ ಸನ್ ಸತ್ವಂ ಸದಾವಹ ಜಗತಾಂ ಸೃಷ್ಟಿ ಕೃತಂ ಯೇನ ಸಹ ಸತ್ಕೃತಃ ಅಂತ ಹೇಳಿಕೊಂಡು ಇನ್ನು ಇವತ್ತು ಸಂತಿ ಪ್ರಶಸ್ತ ಕರ್ಮಾಣಿ ಕೃತಾನಿ ಯೇನ ಸಹ ಸತ್ಕೃತಃ. ಸಂತಿ ಪ್ರಶಸ್ತ ಕರ್ಮಾಣಿ ಕೃತಾನಿ, ಪ್ರಶಸ್ತವಾದಂತಹ ಕರ್ಮಗಳು ಯಾರಿಂದ ಮಾಡಲ್ಪಡುತ್ತದೋ ಅವನು ಸತ್ಕೃತಃ. ಭಗವಂತ ಮಾಡುವ ಕರ್ಮಗಳೆಲ್ಲವೂ ಕೂಡ ಪ್ರಶಸ್ತವಾದದ್ದು. ಅದೇ ಸಂತಿ ಪ್ರಶಸ್ತ ಕರ್ಮಾಣಿ, ಪ್ರಶಸ್ತವಾದ ಶ್ರೇಷ್ಠವಾದ ಉತ್ತಮವಾದ ಕರ್ಮಗಳು ಕೃತಾನಿ ಯಾರಿಂದ ಕೃತಾನಿ ಮಾಡಲ್ಪಡುತ್ತೋ ಏನ ಯಾರಿಂದ ಮಾಡಲ್ಪಡುತ್ತೋ ಸಹ ಅವನು ಸತ್ಕೃತಃ. ಅಂದರೆ ಭಗವಂತ ಮಾಡುವ ಎಲ್ಲ ಕರ್ಮಗಳು ಪ್ರಶಸ್ತವಾದದ್ದೇ ಆಗಿರುತ್ತೆ ಹೊರತು ಕೆಟ್ಟದ್ದು ಆಗಿರಲ್ಲ. ಇಲ್ಲಿ ಸ್ವಲ್ಪ ನಾವು ಒಂದು ನಮ್ಮ ಲೌಕಿಕ ಅನುಭವದಲ್ಲಿ ನಾವು ವಿವರಣೆಯನ್ನು ಕೊಟ್ಕೋಬೇಕಾ ಬರುತ್ತೆ. ಭಗವಂತ ಮಾಡುವುದೆಲ್ಲ ಒಳ್ಳೆಯದೇ. ತೆಲುಗೊಳಗೆ ಒಂದು ಗಾದೆ ಇದೆ, ಅಂಥ ಮನಮಂಚಿಕೆ, ಎಲ್ಲ ನಮ್ಮದು ಒಳ್ಳೆಯದೇ ಅಂತ ಅರ್ಥ. ಆಗಿದ್ದೆಲ್ಲ ಒಳ್ಳೆಯದೇ. ಆದಿದ್ದೆಲ್ಲ ಒಳಿತೇ ಆಯಿತು ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಹೆಂಡತಿ, ಹೆಂಡತಿ ಸಂತತ ಸಾವಿರವಾಗಲಿ ಅಂತ ಪುರಂದರದಾಸರು ಹೇಳ್ತಾರೆ. ಅಂದರೆ ಭಗವಂತ ಮಾಡುವ ಕರ್ಮಗಳೆಲ್ಲವೂ ಪ್ರಶಸ್ತವಾದದ್ದು. ಆದರೆ ಒಂದೊಂದು ಸಲ ನಮಗೆ ಅನ್ನಿಸ್ತಾ ಇರುತ್ತೆ, ಒಬ್ಬ ವ್ಯಕ್ತಿ ಭಾಳ ಒಳ್ಳೆಯವನಾಗಿರ್ತಾನೆ, ಆದರೆ ಅವನು ಭಾಳ ದುಃಖ ಅನುಭವಿಸ್ತಾ ಇರ್ತಾನೆ. ರೋಗ ಬೆಡ್ ರಿಡನ್ ಆಗಿರ್ತಾನೆ, ರೋಗದಿಂದ ಒದ್ದಾಡ್ತಾ ಇರ್ತಾನೆ, ಅಥವಾ ಅನೇಕ ಕಷ್ಟ ದುಃಖಗಳಿಂದ ಒದ್ದಾಡ್ತಾ ಇರ್ತಾನೆ. ಆವಾಗ ನಾವು ಅಂದ್ಕೊಳ್ತೇವೆ, ಭಗವಂತನನ್ನು ಯಾಕೆ ಇಂಥ ಒಳ್ಳೆಯ ವ್ಯಕ್ತಿಗೆ ಭಗವಂತ ಯಾಕೆ ಇಷ್ಟು ಕಷ್ಟಗಳನ್ನು ಕೊಟ್ಟ? ಈ ಭಗವಂತನಿಗೆ
ಯಾಕೆ ಅವನು ಸರಿ ಇಲ್ಲ, ಒಳ್ಳೆಯವರಿಗೆ ಕಷ್ಟಗಳು ಕೊಡ್ತಾನೆ, ಕೆಟ್ಟವರು ಸುಖವಾಗಿರ್ತಾರೆ ಎಂಬ ಭಾವನೆ ನಮ್ಮಲ್ಲಿ ಬರುತ್ತೆ. ಅವಾಗೇನು ನಾವು ಭಗವಂತನ ಕರ್ಮಗಳನ್ನು ತಪ್ಪಿಡಿತಾ ಇದ್ದೇವೆ. ಅವನ ಕರ್ಮ ಸರಿ ಇಲ್ಲ, ಒಳ್ಳೆಯವರಿಗೆ ಕಷ್ಟಗಳನ್ನು ದುಃಖಗಳನ್ನು ಕೊಟ್ಟು ಕೆಟ್ಟವರಿಗೆ ಸುಖವನ್ನು ಸಂತೋಷವನ್ನು ಕೊಡ್ತಾ ಇದ್ದಾನೆ. ಅಂದರೆ ವಿ ಆರ್ ಫೈಂಡಿಂಗ್ ಫಾಲ್ಟ್ ವಿತ್ ಕರ್ಮಾಸ್ ಡನ್ ಬೈ ಭಗವಂತ. ಹಾಗಲ್ಲ, ಭಗವಂತ ಪ್ರಶಸ್ತವಾದ ಕರ್ಮಗಳನ್ನೇ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತ ಹೇಳಿದರೆ, ಅವನು ಒಳ್ಳೆಯವನಾಗಿರಬಹುದು, ಒಳ್ಳೆಯವನೇ ನಿಜ. ಆದರೆ ಭಗವಂತ ಯಾರಿಗೆ ಯಾವ ಯಾವ ಕಾಲದಲ್ಲಿ ಏನೇನು ಕೊಡಬೇಕು ಅಂತ ಭಗವಂತನಿಗೆ ಗೊತ್ತಿದೆ. ಅವನವನು ಒಳ್ಳೆಯವನಾದರೂ ಅವನ ಪ್ರಾರಬ್ಧ ಕರ್ಮ ಅವನು ಅನುಭವಿಸಬೇಕಾದ ಕಾರಣ ಅವನ ಪ್ರಾರಬ್ಧ ಕರ್ಮ ಕಳೆದುಕೊಳ್ಳುವುದಕ್ಕಾಗಿ ಅವನಿಗೆ ಅಷ್ಟು ಅವನ ಕರ್ಮಾನುಸಾರ ದುಃಖಗಳನ್ನು ಸುಖಗಳನ್ನು ಕೊಡ್ತಾನೆ. ಆದರೆ ಕೆಟ್ಟವರು ಸುಖವಾಗಿರ್ತಾರಲ್ಲ ಅಂತ ಹೇಳಿದರೆ, ಆ ಕೆಟ್ಟವರ ಸುಖ ಇದು ತಾತ್ಕಾಲಿಕ, ಅಂತಿಮವಾಗಿ ಅವರಿಗೆ ದುಃಖಗಳಿರುತ್ತೆ. ಅಂತಿಮವಾಗಿ ಅಂತ್ಯವಿಲ್ಲದೇ ಇರುವಂತಹ ದುಃಖ ಕೆಟ್ಟವರಿಗಿರುತ್ತೆ. ಆದ ಕಾರಣ ನಾವು ಭಗವಂತನ ಕರ್ಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾವೇನು ಮಾಡ್ತೇವೆ, ಆ ಭಗವಂತನ ಒಂದು ಕರ್ಮಗಳಲ್ಲಿ ದೋಷಗಳನ್ನು ಹುಡುಕ್ತೇವೆ. ಇದು ಭಗವಂತ ಸರಿಯಾಗಿ ಮಾಡಿಲ್ಲ, ಹೀಗೆ ಮಾಡಬಾರದಾಗಿತ್ತು ಭಗವಂತ ಅಂತ ಅಂದ್ಕೊಳ್ತೇವೆ. ಕೊನೆಗೆ ನಮಗೆ ದುಃಖ ಬಂದಾಗ ಭಗವಂತನನ್ನು ನಿಂದ ಮಾಡ್ತೇವೆ. ನನಗೇ ಭಗವಂತ ಯಾಕೆ ಇಷ್ಟು ದುಃಖ ಕೊಡ್ತಾನೆ, ಕಷ್ಟಗಳು ಕೊಡ್ತಾನೆ, ಜಗತ್ತಿನಲ್ಲಿ ಇಷ್ಟು ಜನ ಇದ್ದಾರೆ, ಯಾರಿಗೂ ಇಲ್ಲದೇ ಇರೋ ದುಃಖ ನಮಗೆ ಕೊಡ್ತಾನೆ ಅಂತ ಅಂದ್ಕೊಳ್ತೇವೆ. ಆದರೆ ನಮಕ್ಕಿಂತ ದುಃಖ ಪಡುವವರು ಕಷ್ಟಪಡುವವರು ಜಗತ್ತಿನಲ್ಲಿ ಸಾಕಷ್ಟು ಜನ ಇರ್ತಾರೆ. ಆದರೆ ನಮ್ಮ ಕರ್ಮಾನುಸಾರ ಭಗವಂತ ನಮಗೆ ಸುಖ ದುಃಖಗಳನ್ನು ಕಷ್ಟ ನಷ್ಟಗಳನ್ನು ಕೊಡ್ತಾನೆ. ಅದಕ್ಕೆ ದಾಸರು ಹೇಳ್ತಾರೆ, ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ. ಆದ ಕಾರಣ ಏನು ಭಗವಂತನ ಕರ್ಮಗಳಿರುತ್ತೆ ಅವೆಲ್ಲವೂ ಕೂಡ ಪ್ರಶಸ್ತವಾದದ್ದು, ದೋಷರಹಿತವಾದದ್ದು. ಆ ತ್ರಿವಿಧ ಜೀವರಾಶಿಗಳ ಕರ್ಮಾನುಸಾರ ಅವರಿಗೆ ಕಷ್ಟ ದುಃಖಗಳನ್ನು ಲಾಭ ಸುಖಗಳನ್ನು ಭಗವಂತ ಕೊಡ್ತಾನೆ. ಆದ ಕಾರಣ ನಾವು ಭಗವಂತನ ಕರ್ಮಗಳಲ್ಲಿ ದೋಷವನ್ನು ಹುಡುಕಬಾರದು, ದೋಷವನ್ನು ಆರೋಪ ಮಾಡಬಾರದು. ಭಗವಂತನಿಗೆ ಸರ್ವಜ್ಞ, ಎಲ್ಲವೂ ಅವನಿಗೆ ಗೊತ್ತಿದೆ. ಇನ್ನೂ ಒಂದು ದೃಷ್ಟಾಂತ, ರಾಯರು, ಕಲಿಯುಗ ಕಾಮಧೇನುವು ಕಲ್ಪವೃಕ್ಷವಾದಂತಹ ರಾಯರು ಅವರಲ್ಲಿಗೆ ಹೋದ ಭಕ್ತರೆಲ್ಲರಿಗೂ ಕೂಡ ಬೇಡಿದ್ದೆಲ್ಲವನ್ನೂ ಕೊಡ್ತಾ ಇದ್ದಾರೆ, ಅವರೆಲ್ಲರೂ ಸುಖವಾಗಿದ್ದಾರೆ. ಆದರೆ ರಾಯರೇ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿ ಕಡು ದಾರಿದ್ರ್ಯವನ್ನು ಅನುಭವಿಸಿದರು. ವೆಂಕಟನಾಥರು ಎಷ್ಟು ದಾರಿದ್ರ್ಯವನ್ನು ಅನುಭವಿಸಿದರು ಅಂಥೇಳಿ ರಾಘವೇಂದ್ರ ವಿಜಯದಲ್ಲಿ ಪಂಡಿತೋತ್ತಮರಾದಂತಹ ನಾರಾಯಣಾಚಾರ್ಯರು ವರ್ಣನೆ ಮಾಡ್ತಾರೆ. ಅದು ನಾವು ಓದಿದರೆ ನಮಗೆ ಕಣ್ಣೀರು ಬರುತ್ತೆ, ದುಃಖವಾಗುತ್ತೆ. ಅಷ್ಟು ದುಃಖವನ್ನು ಅಷ್ಟು ದಾರಿದ್ರ್ಯವನ್ನು ಅನುಭವಿಸುತ್ತಾರೆ. ಯಾಕೆ ರಾಯರು ಅಷ್ಟು ದುಃಖವನ್ನು ದಾರಿದ್ರ್ಯವನ್ನು ಅನುಭವಿಸಬೇಕಾಗಿ ಬಂತು? ಯಾಕೆ ಭಗವಂತ ವೆಂಕಟನಾಥರಿಗೆ ಅಷ್ಟು ದಾರಿದ್ರ್ಯವನ್ನು ಕೊಟ್ಟ ಅಂಥೇಳಿದರೆ, ಅವರ ಪ್ರಾರಬ್ಧ ಕರ್ಮ ಇತ್ತು. ಈ ಜನ್ಮದಲ್ಲಿ ಈ ದಾರಿದ್ರ್ಯವನ್ನು ಅವರು ಅನುಭವಿಸಬೇಕಾಗಿತ್ತು. ಎಲ್ಲರ ದಾರಿದ್ರ್ಯವನ್ನು ಕಳೆಯುವಂತಹ ಕಲಿಯುಗ ಕಾಮಧೇನು ಕಲ್ಪವೃಕ್ಷವಾದಂತಹ ರಾಯರೇ ಅವರ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿ ಕಡು ದಾರಿದ್ರ್ಯವನ್ನು ಅನುಭವಿಸುವಂತೆ ಭಗವಂತ ಮಾಡಿದ. ಹಾಗಂತೇಳಿ ನಾವು ಭಗವಂತನ ಕರ್ಮದಲ್ಲಿ ದೋಷವನ್ನು ನೋಡಲಿಕ್ಕಾಗತ್ತಾ ಅಂದರೆ ಖಂಡಿತವಾಗಿ ಆಗಲ್ಲ. ಯಾಕೆ? ಭಗವಂತ ಪ್ರಶಸ್ತವಾದ ಕರ್ಮಗಳನ್ನು ಮಾಡ್ತಾನೆ. ರಾಯರಿಗೆ ಈ ಜನ್ಮದಲ್ಲಿ ಅವರ ಪ್ರಾರಬ್ಧ ಕರ್ಮ ಕಳೆಯುವುದಕ್ಕಾಗಿ ದಾರಿದ್ರ್ಯವನ್ನು ಕೊಟ್ಟ. ರಾಯರು ಕೂಡ
ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಅಂತ ಹೇಳಿ ರಾಯರು ಕೂಡ ಆ ದಾರಿದ್ರ್ಯವನ್ನು ಭಗವಂತನನ್ನು ನಿಂದಿಸದೆ ಸಂತೋಷವಾಗಿ ಅದರನ್ನು ಆ ದಾರಿದ್ರ್ಯವನ್ನು ಅನುಭವಿಸಿದರು. ಆದ ಕಾರಣ ಭಗವಂತನ ಕರ್ಮಗಳೆಲ್ಲವೂ ಕೂಡ ಪ್ರಶಸ್ತವಾದ ಕರ್ಮಗಳು. ಪ್ರಶಸ್ತವಾದ ಕರ್ಮಗಳನ್ನು ಮಾಡುವವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಸತ್ಯವಾದ ಜಗತ್ತನ್ನು ಸೃಷ್ಟಿಸುವವನು ಎಂಬ ವಿಷಯವನ್ನು ನಿನ್ನೆ ನಾವು ಹೇಳಿಕೊಂಡಿದ್ದೇವೆ. ಇನ್ನು ಸನ್ ಸತ್ವಂ ಭಾವಪ್ರಧಾನ ನಿರ್ದೇಶ ಸಾಧು ಭಾವ ಮುಕ್ತಾತ್ಮಾನಾಂ ಅವಿದ್ಯಾ ಕಾಮಾದಿ ದೋಷ ದೂರತ್ವಂ ಕೃತಂ ಯೇನ ಸಹ ಸತ್ಕೃತಃ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥ ಯುಜ್ಯತೆ. ಇಲ್ಲಿ ಮುಕ್ತಾತ್ಮರಿಗೆ ನಿರ್ದುಷ್ಟತ್ವವನ್ನು ಅನುಗ್ರಹಿಸುವವನು ಮುಕ್ತಾತ್ಮರು. ಯಾರು ಮುಕ್ತಾತ್ಮರು? ಸಂಸಾರ ಸಂಸಾರದಿಂದ ಮುಕ್ತಿಯನ್ನು ಹೊಂದಿದವರು ಮುಕ್ತಾತ್ಮರು. ಆ ಮುಕ್ತಾತ್ಮರಿಗೆ ನಿರ್ದುಷ್ಟತ್ವವನ್ನು ಕೊಡ್ತಾನೆ ಭಗವಂತ. ಅಂದರೆ ದೋಷ ರಾಹಿತ್ಯವನ್ನು, ಅಂದರೆ ಶುದ್ಧವಾದ ಆತ್ಮವುಳ್ಳವರನ್ನಾಗಿ ಮಾಡ್ತಾನೆ. ಅಂದರೆ ದೋಷಭೂಯಿಷ್ಠವಾದ ಪ್ರಕೃತಿ ಸಂಬಂಧವಾದಂತಹ ಸಾಂಸಾರಿಕ ದುಃಖಗಳನ್ನು, ಸಂಸಾರಕ್ಕೆ ಕಾರಣಭೂತವಾದ ಲಿಂಗದೇಹ ಕಳಚಿ ಹೋದ ಮೇಲೆ, ಅದರಿಂದ ಲಿಂಗದೇಹ ಬಂಧನದಿಂದ ಮುಕ್ತರಾದ ಮೇಲೆ ಅಂತಹ ಮುಕ್ತಾತ್ಮರಿಗೆ ಅವರ ಸ್ವಸ್ವರೂಪಾನಂದಾನುಭವವನ್ನು ಅನುಗ್ರಹ ಮಾಡ್ತಾನೆ. ಅಂದರೆ ಆ ಸ್ವಸ್ವರೂಪ ಆ ಏನು ಆನಂದ ಮಾತ್ರ ಇರುತ್ತಲ್ಲಿ. ಮುಕ್ತಾತ್ಮರಿಗೆ ಸ್ವರೂಪಾನಂದ ಮಾತ್ರ ಇರುತ್ತೆ, ದುಃಖವು ಲೇಷರಹಿತವೂ ಇರೋದಿಲ್ಲ. ಶುದ್ಧವಾದ ಶಾಶ್ವತವಾದ ಸುಖವನ್ನು ಕೊಡ್ತಾನೆ ಮುಕ್ತಾತ್ಮರಿಗೆ. ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಅದೇ ಆ ಆನಂದ ನಮಗೆ ನಾವೆಲ್ಲರೂ ಕೂಡ ಆ ಮೋಕ್ಷಕ್ಕಾಗಿಯೇ ನಾವು ಎಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಶಾಶ್ವತವಾದ ಶುದ್ಧವಾದ ಸುಖಕ್ಕಾಗಿ ನಾನು ಪಾಠ ಹೇಳುವುದಾಗಲಿ, ನೀವು ಕೇಳುವುದಾಗಲಿ, ಯಾರೇ ಜಪ ತಪಾದಿಗಳು, ಹೋಮ ಹವನಾದಿಗಳು, ಅಧ್ಯಯನ ಅಧ್ಯಾಪನಾದಿಗಳು ಏನು ಮಾಡಿದರೂ ಕೂಡ ಈ ಸಂಸಾರ ದುಃಖದಿಂದ ಮುಕ್ತರಾಗಿ ಶುದ್ಧವಾದ ಶಾಶ್ವತವಾದ ಸುಖ, ಅದೇ ಮುಕ್ತಿ ಕೈವಲ್ಯ, ಅದಕ್ಕಾಗಿ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಯಾವಾಗಲೂ ನಾವು ಈ ಮುಕ್ತಿ ಸಂಸಾರ ಬಂಧನದಿಂದ ಲಿಂಗದೇಹ ಕಳಚಿ ಹೋಗಿ ಮುಕ್ತಾತ್ಮರಾಗ್ತೇವೋ ಅವರಿಗೆ ಆ ನಿರ್ದುಷ್ಟವಾದ ಆನಂದವನ್ನು, ಶಾಶ್ವತವಾದ ಶುದ್ಧವಾದ ಸುಖವನ್ನು ಕೊಡುವವನು. ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಸದಿತ್ಯಮೃತಧರ್ಮಾಣೋ ಮುಕ್ತಾ ಶ್ರೀರಪಿ ಚೇರಿತಾ ಇತ್ಯುಕ್ತದಿಶಾ ಸಂತಃ ಮುಕ್ತಾ ಶ್ರೀಶ್ಚ ಕೃತಂ ಯೇನ ಸಹ ಸತ್ಕೃತಃ ಮುಕ್ತಾನಾಂ ಶ್ರಿಯಶ್ಚ ಕರಣಂ ಸೃಷ್ಟೃತ್ವಂ ದೇವಾನಾಂ ಮುಕ್ತಿಸೃಷ್ಟೃತ್ವಮುಚ್ಯತೆ ನಾನ್ಯತ್ ಇತ್ಯುಕ್ತದಿಶಾ ಮುಕ್ತಾನಾಂ ಮುಕ್ತಿಪ್ರದಾನಾಂ ಶ್ರೀಃ ನಿತ್ಯಮುಕ್ತಾ ಯಥಾ ಭವತಿ ತಥಾ ತಸ್ಯ ಅನುಗ್ರಹಕರಣಂ ಅಭಿಪ್ರೇತಂ ಅಂತ ಹೇಳ್ತಾ ಇದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳ್ತಾ ಇದೆ. ಏನು? ಲಕ್ಷ್ಮೀದೇವಿ ಹಾಗೂ ಮುಕ್ತಾತ್ಮರಿಗೆ ಮುಕ್ತಿಯನ್ನು ನೀಡಿ ಅನುಗ್ರಹಿಸುವವನು ಅಂತ. ಅಂದರೆ ಇಲ್ಲಿ ನಮಗೆ ಲಕ್ಷ್ಮೀದೇವಿಗೆ ಅವಳು ನಿತ್ಯ ಮುಕ್ತಳು. ಲಕ್ಷ್ಮೀದೇವಿಗೂ ಹೇಳ್ತಾ ಇದ್ದಾರೆ, ಹರೇಹೇ ಪ್ರಸಾದ ಸಾಮರ್ಥ್ಯಾದ ಜರ ಚಾಮರಾಹ್ಯಹಂ ಅನಾದಿಕಾಲ ಸಂಬಂಧಾದಿತ್ಯುವಾಚ ಪರಾ ರಮ. ಲಕ್ಷ್ಮೀದೇವಿಯು ಹಾಗೂ ಮುಕ್ತಾತ್ಮರಿಗೂ ಮುಕ್ತಿಯನ್ನು ನೀಡಿ ಅನುಗ್ರಹಿಸುವವನಾದ ಕಾರಣ
ಅವನಿಗೆ ಸತ್ಕೃತಃ ಅಂತ ಹೆಸರು. ಆದರೆ ನಿತ್ಯಮುಕ್ತಳಾದ ಲಕ್ಷ್ಮೀದೇವಿಯನ್ನು ನಿತ್ಯಮುಕ್ತಳಾಗುವಂತೆ ಭಗವಂತನೇ ಅನುಗ್ರಹಿಸಿದ್ದಾನೆ. ಅಂದರೆ ಇಲ್ಲಿ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ಅವಳಿಗೆ ಈ ಸಂಸಾರ ಬಂಧನವೇ ಇಲ್ಲ. ಅವಳು ಅಕ್ಷರ ತತ್ವಳು. ಅಕ್ಷರ ತತ್ವದಲ್ಲಿ ಭಗವಂತ ಲಕ್ಷ್ಮೀದೇವಿ. ಭಗವಂತ ಅಕ್ಷರಾದಪಿ ಚ ಉತ್ತಮ. ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಅಕ್ಷರಾದಪಿ ಚ ಉತ್ತಮ. ಅಕ್ಷರತತ್ವಳಾದ ಲಕ್ಷ್ಮೀದೇವಿಗಿಂತ ಉತ್ತಮನು ಭಗವಂತ. ಅವಳು ನಿತ್ಯಮುಕ್ತಳು. ಆದರೆ ಆ ನಿತ್ಯಮುಕ್ತಳಾದ ಲಕ್ಷ್ಮೀದೇವಿಗೆ ನಿತ್ಯಮುಕ್ತಳಾಗುವಂತೆ, ಅಂದರೆ ಆ ನಿತ್ಯ ಮುಕ್ತತ್ವ ಲಕ್ಷ್ಮೀದೇವಿಗೆ ಭಗವಂತ ಕೊಡುವವನು. ಆದ ಕಾರಣ ಸತ್ಕೃತಃ. ಹಾಗೆ ಮುಕ್ತಾತ್ಮರಿಗೆ ಮುಕ್ತಿಯನ್ನು ನೀಡಿ ಅನುಗ್ರಹಿಸುವವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಲಕ್ಷ್ಮೀದೇವಿಗೆ ಅದೇ ಹೇಳ್ತಾಳೆ ಲಕ್ಷ್ಮೀದೇವಿ, ನಾನು ಯಾರನ್ನಾದರೂ ಬ್ರಹ್ಮನನ್ನಾಗಿ ಮಾಡಬಲ್ಲೆ, ರುದ್ರನನ್ನಾಗಿ ಮಾಡಬಲ್ಲೆ, ಏನಾದರೂ ಮಾಡಬಲ್ಲೆ. ಆದರೆ ನನಗೆ ಈ ಶಕ್ತಿ ಎಲ್ಲಿಂದ ಬಂತು, ಯಾರಿಂದ ಬಂತು ಅಂತ ಹೇಳಿದರೆ ನನ್ನ ಪತಿಯಾದಂತಹ ನಾರಾಯಣನಿಂದ ಬಂತು ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಆದ ಕಾರಣ ಅಂತಹ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ನಿತ್ಯ ಮುಕ್ತತ್ವ, ಮುಕ್ತಾತ್ಮರಿಗೆ ಮುಕ್ತಿಯನ್ನು ಕೊಡುವವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಸತ್ ಪ್ರಾಣ ಸದಿತಿ ಪ್ರಾಣ ಇತಿ ಶ್ರುತೇ ಇತ್ಯುಕ್ತ ದಿಶಾ ಸನ್ ಮುಖ್ಯ ಪ್ರಾಣ ಕೃತಃ ಸಾಕ್ಷಾತ್ ಪುತ್ರತ್ವೇನ ಸೃಷ್ಟಃ ಯೇನ ಸಹ ಸತ್ಕೃತಃ. ಮುಖ್ಯ ಪ್ರಾಣನನ್ನು ಸಾಕ್ಷಾತ್ ಪುತ್ರನನ್ನಾಗಿ ಸೃಷ್ಟಿಸಿರುವವರಾದ ಕಾರಣ ಸತ್ಕೃತಃ ಅಂತ ಭಗವಂತನಿಗೆ ಹೆಸರು. ಸತ್ ಅಂದರೆ ಪ್ರಾಣ, ಸದಿತಿ ಪ್ರಾಣ ಇತಿ ಶ್ರುತಿ. ಶ್ರುತಿ ಏನು ಹೇಳುತ್ತೆ? ಸತ್ ಅಂದರೆ ಪ್ರಾಣ ಅಂತ ಶ್ರುತಿ ಹೇಳುತ್ತೆ. ಅಂತಹ ಮುಖ್ಯ ಪ್ರಾಣನಿಗೆ ತನ್ನ ಪುತ್ರನಾಗಿ ಭಗವಂತನು ಮುಖ್ಯ ಪ್ರಾಣರನ್ನು, ವಾಯುದೇವರನ್ನು ತನ್ನ ಮಗನಾಗಿ ಸೃಷ್ಟಿ ಮಾಡಿದ್ದಾನೆ. ಆದ ಕಾರಣ ಅವನಿಗೆ ಅದೇ ಹೇಳ್ತಾರೆ, ಮುಖ್ಯ ಪ್ರಾಣ ಕೃತಃ ಸಾಕ್ಷಾತ್ ಪುತ್ರತ್ವೇನ ಸೃಷ್ಟಃ. ಮುಖ್ಯ ಪ್ರಾಣರನ್ನು ತನ್ನ ಮಗನಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದರಿಂದ, ಯಾರಿಂದ ಮಾಡಲ್ಪಟ್ಟಿದೆಯೋ ಸಹ ಅವನು ಸತ್ಕೃತಃ. ಭಗವಂತನು ಮುಖ್ಯ ಪ್ರಾಣನನ್ನು ತನ್ನ ಪುತ್ರನನ್ನಾಗಿ ಸೃಷ್ಟಿ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಪೃಥ್ವಿ, ತೇಜಸ್ಸು, ಜಲ ಮತ್ತು ಪದಾರ್ಥಗಳು ಸಮರ್ಥವಾಗಿ ಇರುವಂತೆ ಮಾಡಿದ್ದಾನೆ, ಅವುಗಳಿಗೆ ಆದ ಕಾರಣ ಸತ್ಕೃತಃ ಅಂತ ಹೇಳ್ತಾ, ಇದೇ ವಿಷಯವನ್ನು ಸತ್ಕರ್ತ ಎಂಬುದರಲ್ಲೂ ಇದೇ ವಿಷಯಗಳು ಹೇಳಲ್ಪಟ್ಟಿದೆ. ಆದ ಕಾರಣ ಮತ್ತು ಆ ವಿಷಯವನ್ನು ನಾನು ಇಲ್ಲಿ ಪುನರುಕ್ತಿ ಮಾಡ್ತಾ ಇಲ್ಲ, ಸತ್ಕರ್ತಾದಲ್ಲೇ ಹೇಳಿಬಿಟ್ಟಿದ್ದೀವಿ. ಆದ ಕಾರಣ ತೇಜಸ್ಸು, ಪೃಥ್ವಿ, ಜಲವನ್ನು ಸೃಷ್ಟಿ ಮಾಡಿದವನು, ಆಯಾ ಪದಾರ್ಥಗಳು ಆಯಾ ಸಾಮರ್ಥ್ಯವನ್ನು ಹೊಂದುವಂತೆ ಮಾಡುವವನು ಸತ್ಕರ್ತ ಅಂಥೇಳಿ ಅದೇ ಅರ್ಥ ಇಲ್ಲಿ ಸತ್ಕೃತಹು ಬಂದಿದಾದ ಕಾರಣ ಅದರ ಬಗ್ಗೆ ವಿಷಯವನ್ನು ಹೇಳದೆ ಮುಂದಕ್ಕೆ ಹೋಗ್ತಾ, ಇನ್ನು ಸತ್ ಮುಮುಕ್ಷುಣ ಆಸಾದ್ಯತ್ವ ಹೇತುನ ಸನ್ನಾಮಕಂ ವಾಸುದೇವರೂಪಂ ಕೃತಂ ಸೃಷ್ಟಂ ಯೇನ ಸಹ ಸತ್ಕೃತಃ. ಮುಮುಕ್ಷುಗಳಿಂದ ಹೊಂದಲ್ಪಡುವ ಪ್ರಯುಕ್ತ ಸತ್ಯನಿಸುವ ವಾಸುದೇವ ರೂಪದ ಸೃಷ್ಟಿಗೆ ಕಾರಣನಾದವನು ಆದ ಕಾರಣ ಭಗವಂತನಿಗೆ ಸತ್ಕೃತಃ. ಸತ್ ಅಂತ ಹೇಳಿದ್ರೆ ವಾಸುದೇವ ಅಂತ ಹೆಸರು. ಸನ್ನಾಮಕ ವಾಸುದೇವ ರೂಪಂ. ಸತ್ ಅಂದರೆ ವಾಸುದೇವ ಅಂತ ಅರ್ಥ. ಇಲ್ಲಿ ಸತ್ ಅಂದರೆ ಹಿಂದೆ ನಾವು ಮುಖ್ಯ ಪ್ರಾಣ ಅಂತ ಹೇಳಿದ್ದೀರಲ್ಲ, ಮತ್ತು ಸತ್ ಅಂದರೆ ವಾಸುದೇವ ಅಂತ ಹೇಳ್ತೀರಲ್ಲ ಅಂದರೆ ನಮಗೆ ಭಗವಂತ ಸರ್ವಶಬ್ದವಾಚ್ಯ. ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ. ಸರ್ವಶಬ್ದಗಳು ಭಗವಂತನನ್ನೇ ಹೇಳುತ್ತೆ. ಭಗವಂತ ಸರ್ವಶಬ್ದವಾಚ್ಯ. ಹೇಗೆ? ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಸರ್ವಶಬ್ದವಾಚ್ಯ. ಸತು ಏನೇ ಹೇಳಿದರೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಭಗವಂತ
ಅಮುಖ್ಯ ವೃತ್ತಿಯಿಂದ ಲಕ್ಷ್ಮೀದೇವಿ, ವಾಯುದೇವರು ಮೊದಲಾದವರು ಬರ್ತಾರೆ. ಆದ ಕಾರಣ ಇಲ್ಲಿ ಸತ್ ಅಂತ ಹೇಳಿದ್ರೆ ವಾಸುದೇವ. ವಾಸುದೇವ ಎಂಬುವಂತಹ ರೂಪದ ಸೃಷ್ಟಿಗೆ ಕಾರಣನಾದವನು. ಈ ವಾಸುದೇವ ಏನು ಮಾಡ್ತಾನೆ? ವಾಸುದೇವ ಭಗವದ್ರೂಪ ಮುಕ್ತಿಯನ್ನು ಕೊಡುವವನಾಗಿದ್ದಾನೆ. ಆದ ಕಾರಣ ಮುಮುಕ್ಷುಗಳಿಗೆ ಮುಕ್ತಿಯನ್ನು ಕೊಡುವಂತಹ ವಾಸುದೇವ ಭಗವದ್ರೂಪವ ಸೃಷ್ಟಿಗೆ ಭಗವಂತ ಕಾರಣನಾದವನಾದ ಕಾರಣ ಸತ್ಕೃತಃ ಆತ್ಮಾನಂ ಸುಜಾಮ್ಯಹಂ, ಭಗವಂತ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ತಾ ಇರ್ತಾನೆ. ಹೇಗೆ ಒಂದು ದೀಪದಿಂದ ಇನ್ನೊಂದು ದೀಪ ಸೃಷ್ಟಿ ಮಾಡಿದಂತೆ ಬೆಳಗಿಸಿದಂತೆ, ಆ ರೀತಿಯಾಗಿ ಭಗವಂತ ಈ ರೀತಿಯಾಗಿ ತನ್ನ ವಾಸುದೇವದ ರೂಪದ ಸೃಷ್ಟಿಗೆ ಕಾರಣನಾದವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ತೈತ್ತಿರೀಯೋಪನಿಷತ್ ಹೇಳ್ತಾ ಇದೆ, ಅಸದ್ವಾ ಇದಮಗ್ರ ಆಸೀತ್ ತಥೋ ವೈ ಸದಜಾಯತ. ಮೂಲರೂಪಿ ಭಗವಂತನಿಂದ ಸನ್ನಾಮಕ ಭಗವಂತನು ಪ್ರಾದುರ್ಭಾವ ಹೊಂದಿದ ಎಂದು ತೈತ್ತಿರೀಯೋಪನಿಷತ್ತು ಮೇಲೆ ಹೇಳಿರುವಂತಹ ವಾಕ್ಯಕ್ಕೆ ಪೂರಕವಾಗಿ ಪ್ರಮಾಣ ಹೇಳಲ್ಪಡ್ತಾ ಇದೆ. ಮೂಲರೂಪಿ ಭಗವಂತನಿಂದ ಸತ್ ನಾಮಕ ಭಗವಂತ ವಾಸುದೇವ ಭಗವಂತ ಪ್ರಾದುರ್ಭಾವ ಹೊಂದಿದ ಎಂದು ತೈತ್ತಿರೀಯೋಪನಿಷತ್ತು ಹೇಳ್ತಾ ಇದೆ. ಆದ ಕಾರಣ ಭಗವಂತ ವಾಸುದೇವ ರೂಪ ಭಗವಂತನನ್ನು ತನ್ನದೇ ಆದ ಇನ್ನೊಂದು ರೂಪವನ್ನು ತಾನು ಸೃಷ್ಟಿ ಮಾಡಿದ. ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಸಂತಿ ನಿರ್ದುಷ್ಟಾನಿ ಸಂಕರ್ಷಣಾದೀನಿ ಸ್ವಾತ್ಮಕಾನಿ ರೂಪಾಣಿ ಕೃತಾನಿ ಅಭಿವ್ಯಕ್ತಾನಿ ಯೇನ ಸಹ ಸತ್ಕೃತಃ ವಾಸುದೇವಃ. ಸಂಕರ್ಷಣ ಪ್ರದ್ಯುಮ್ನಾದಿ ನಿರ್ದುಷ್ಟಗಳಾದ ರೂಪಗಳ ಅಭಿವ್ಯಕ್ತಿಗೆ ಕಾರಣನಾಗಿರುವವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ತೈತ್ತಿರೀಯೋಪನಿಷತ್ತು ಮತ್ತು ಹೇಳುತ್ತೆ, ತದಾತ್ಮಾನಗಂ ಸ್ವಯಂ ಅಕುರುತ ತಸ್ಮಾತ್ ಸತ್ಕೃತ ಮುಚ್ಯತೆ ಇತಿ. ವಾಸುದೇವನು ಸಂಕರ್ಷಣಾದಿ ರೂಪಗಳಿಂದ ತನ್ನನ್ನು ಅಭಿವ್ಯಕ್ತಿಗೊಳಿಸಿರುವ ಕಾರಣ ಸುಕೃತ ಎಂದು ಭಗವಂತನನ್ನು ಉಪನಿಷತ್ತು ಕರೆದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ವಿವರಣೆಯನ್ನು ನಾವು ಕೊಡಬೇಕು. ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಶಾಸ್ತ್ರದ ತಿರುಳನ್ನು ಹೇಳ್ತಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಅಂತ ಹೇಳ್ತಾರೆ. ಈ ಪ್ರಪಂಚ, ಈ ಜಗತ್ತಿಗೆ ಪ್ರಪಂಚ ಅಂತ ಹೆಸರು. ಪ್ರಕೃಷ್ಟವಾಗಿ ಪಂಚಭೇದಗಳು ಉಳ್ಳದ್ದು ಈ ಜಗತ್ತು. ಆದ ಕಾರಣ ಈ ಜಗತ್ತಿಗೆ ಪ್ರಪಂಚ ಅಂತ ಹೆಸರು. ಪಂಚ 5 ಪ್ರಕೃಷ್ಟವಾದ ಪಂಚ ಭೇದಗಳು. ಯಾವ ಭೇದಗಳು? ನಮ್ಮ ಮಧ್ವ ಸಿದ್ಧಾಂತ ಹೇಳ್ತಾ ಇದೆ. ನಮ್ಮ ಮಧ್ವ ಸಿದ್ಧಾಂತವೇ ತತ್ವವೇ ಭೇದ. ಏನು? ಜೀವ ಭೇದ, ಜೀವ ಜಡ ಭೇದ, ಜಡ ಜೀವ ಭೇದ, ಜಡ ಈಶ ಭೇದ, ಜೀವ ಭೇದ. ಈ ರೀತಿಯಾಗಿ 5 ಭೇದಗಳಿಂದ ಪ್ರಕೃಷ್ಟವಾಗಿ ಇರುವುದು ಈ ಜಗತ್ತಾದ ಕಾರಣ ಇದಕ್ಕೆ ಪ್ರಪಂಚ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಈ ಪಂಚಭೇದಗಳಿಂದ ಕೂಡಿಕೊಂಡಿರುವ ಈ ಪ್ರಪಂಚದ ವ್ಯಾಪಾರವನ್ನು ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ 5 ರೂಪಗಳಿಂದ ಈ ಜಗದ್ವ್ಯಾಪಾರವನ್ನು ನಡೆಸುತ್ತಾನೆ. ಭಗವಂತ ತನ್ನನ್ನು ತಾನು ಈ ಜಗದ್ವ್ಯಾಪಾರ ಪ್ರಪಂಚದ ವ್ಯಾಪಾರ ಮಾಡಲಿಕ್ಕಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ನಾರಾಯಣನು 5 ರೂಪಗಳಿಂದ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ರೂಪಗಳ ನಾರಾಯಣ ಮೂಲ ರೂಪ, ಈ ರೂಪಗಳ ಅಭಿವ್ಯಕ್ತಿಗೆ ಕಾರಣನಾದವನು, ತನ್ನ ರೂಪಗಳ ಅಭಿವ್ಯಕ್ತಿಗೆ ತಾನೇ ಕಾರಣನಾದವನು, ತಾನೇ ಸೃಷ್ಟಿಸುತ್ತಾನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಯಾಕೆ? ಈ ಪ್ರಪಂಚದ ವ್ಯಾಪಾರವನ್ನು ನಡೆಸುವುದಕ್ಕಾಗಿ ಭಗವಂತ 5 ರೂಪಗಳನ್ನು ಯಾಕೆ ತಾಳಬೇಕು?
ಏನು ಒಂದು ರೂಪದಿಂದ ಅವನಿಗೆ ಮಾಡೋದಕ್ಕೆ ಕೈಲಾಗೋದಿಲ್ವಾ? 5 ರೂಪಗಳಿಂದ ನಾವು ಮಾಡಬೇಕಾ ಅಂದರೆ ಖಂಡಿತವಾಗಿ ಭಗವಂತ ಈ ಪ್ರಪಂಚದ ವ್ಯಾಪಾರವನ್ನು, ಪ್ರಪಂಚದಲ್ಲಿರುವ ಅನಂತ ಜೀವರ ಚಲನವಲನಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಅವನಿಗೆ ಒಂದು ರೂಪವಲ್ಲ, ಅವನ ಒಂದು ಕಣ್ಣು ಹುಬ್ಬು ಗಂಟು ಸಾಕು, ಅವನು ಏನು ಬೇಕಾದರೂ ಮಾಡಬಲ್ಲ. ಆದರೆ 5 ರೂಪಗಳನ್ನು ತಗೊಂಡು 5 ರೂಪಗಳಿಂದ ಈ ವ್ಯಾಪಾರವನ್ನು, ಜಗದ್ವ್ಯಾಪಾರವನ್ನು ಏಕೆ ಮಾಡ್ತಾನೆ ಅಂತ ಹೇಳಿದರೆ ಅವನಿಗೆ ಅದು ಒಂದು ಲೀಲೆ, ಕ್ರೀಡಾ ವಿಶೇಷ ಅಷ್ಟೇ ಹೊರತು ಅವನಿಗೆ ಒಂದು ರೂಪದಿಂದ ಮಾಡಲಿಕ್ಕೆ ಕೈಲಾಗುವುದಿಲ್ಲ ಎಂಬುವುದು ಇಲ್ಲ. ಅವನು ಅಘಟನಾಘಟನ ಸಮರ್ಥ, ಅಚಿಂತ್ಯದ್ಭುತ ಶಕ್ತಿ ಸಂಪನ್ನನಾಗಿದ್ದಾನೆ ಭಗವಂತ. ಅದಕ್ಕೆ ದೃಷ್ಟಾಂತ ರಾಮಚಂದ್ರ ಏನು ಸೇತುವೆ ಕಟ್ಟಬೇಕು ಅಂತಂದಾಗ ಲಂಕೆಗೆ ಹೋಗಲಿಕ್ಕೆ ಸಮುದ್ರದಲ್ಲಿ ಸೇತುವೆ ಕಟ್ಟಬೇಕು ಅಂತಂದಾಗ ಏನು ಮಾಡಿದ ರಾಮಚಂದ್ರ? ಒಂದು ಬಾರಿ ಕಣ್ಣು ಹುಬ್ಬುಗಳನ್ನು ಭ್ರುಕುಟಿ ಅಂದರೆ ಮುಡಿ ಗಂಟು ಹಾಕಿದ. ಸ್ವಲ್ಪ ಭ್ರುಕುಟಿ ಗಂಟು ಹಾಕೋ ವೇಳೆಗೆ ಸಮುದ್ರರಾಜನಾದ ವರುಣ ಬಂದು ರಾಮಚಂದ್ರನ ಪಾದಗಳಿಗೆ ಶರಣಾಗತರಾಗ್ತಾನೆ. ಹೇ ರಾಮಚಂದ್ರ, ನಾನು ಅತ್ಯಲ್ಪನಾದಂತಹ ನನ್ನ ಮೇಲೆ ನೀನು ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಳ್ತೀಯ? ಏನು ಮಾಡಬೇಕು ಹೇಳು ಅಂತ ಕೇಳಿಕೊಳ್ತಾನೆ. ಯಾಕೆ? ಭಗವಂತನ ಒಂದು ಭ್ರುಕುಟಿ ಗಂಟು ಹಾಕಿದರೇನೆ ಇಡೀ ಜಗತ್ತು ಎಲ್ಲವೂ ಕೂಡ ನಡಗಿಬಿಡತ್ತೆ. ಅಂತಹ ಸಾಮರ್ಥ್ಯವುಳ್ಳವನು ಭಗವಂತ. ಆದರೆ ಈ ಪ್ರಪಂಚದ ವ್ಯಾಪಾರವನ್ನು ನಡೆಸುವುದಕ್ಕಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ನಾರಾಯಣ ರೂಪಗಳನ್ನು ಯಾಕೆ ತಗೊಳ್ತಾನೆ ಅಂತ ಹೇಳಿದರೆ ಅದು ಅವನಿಗೆ ಕ್ರೀಡೆ, ಒಂದು ಲೀಲೆ. ಆದ ಕಾರಣ ತಗೊಳ್ತಾನೆ. ಅಂತಹ ಸಂಕರ್ಷಣ ಪ್ರದ್ಯುಮ್ನಾದಿ ದೋಷರಹಿತವಾದಂತಹ ರೂಪಗಳ ಅಭಿವ್ಯಕ್ತಿಗೆ ಕಾರಣನಾದವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಸತೀ ಕೃತಿ ಸತ್ಯಕರ್ಮ ವ್ಯಾಪಾರೋ ಯಸ್ಯ ಸಹ ಸತ್ಕೃತಿ, ಸಮೀಚೀನವಾದಂತಹ ವ್ಯಾಪಾರ ಉಳ್ಳವನು ಅಂದರೆ ಉತ್ಕೃಷ್ಟವಾದ, ಶ್ರೇಷ್ಠವಾದ, ದೋಷರಹಿತವಾದಂತಹ ವ್ಯಾಪಾರ ಉಳ್ಳವನಾದ ಕಾರಣ ಭಗವಂತನು ಸತ್ಕೃತಃ. ಇಷ್ಟಕ್ಕೆ ಮುಂಚೆ ಹೇಳಿದಂತೆ ಭಗವಂತನ ವ್ಯಾಪಾರಗಳೆಲ್ಲವೂ ಕೂಡ ಪ್ರಶಸ್ತವಾದದ್ದು, ಉತ್ಕೃಷ್ಟವಾದದ್ದು, ದೋಷರಹಿತವಾದದ್ದು. ಆದರೆ ನಮ್ಮ ಅಜ್ಞಾನದಿಂದ ಭಗವಂತನ ವ್ಯಾಪಾರಗಳಲ್ಲಿ ನಾವು ದೋಷಗಳನ್ನು ನೋಡ್ತೇವೆ, ದೋಷಗಳನ್ನು ಆರೋಪ ಮಾಡ್ತೇವೆ. ಆದರೆ ಭಗವಂತ ಪ್ರಶಸ್ತವಾದ ಶುದ್ಧವಾದ ಸಮೀಚೀನ ವ್ಯಾಪಾರವುಳ್ಳವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಪ್ರದ್ಯುಮ್ನ ರೂಪದಿಂದ ಕೃತಿ ಎಂಬ ಪತ್ನಿಯನ್ನು ಹೊಂದಿರುವವನು ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಸತಿ ಕೃತಿಸ್ತನ್ನಾಮ್ನಿ ಭಾರ್ಯ ಯಸ್ಯ ಸಹ ಸತ್ಕೃತಿ ಸ ಸೃಷ್ಟಿಹೇತೋ ಪ್ರದ್ಯುಮ್ನತಾಮುಪಗತಃ ಕೃತಿತಾಂಚ ದೇವಿ. ಭಗವಂತ ಈ ಪಂಚಭೇದಾತ್ಮಕವಾದ ಪ್ರಪಂಚವನ್ನು ನಡೆಸುವುದಕ್ಕಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳನ್ನು ತಾಳಿದಾಗ ಲಕ್ಷ್ಮೀದೇವಿ ಕೂಡ ಪ್ರದ್ಯುಮ್ನ ರೂಪವನ್ನು ತಾಳಿದಾಗ ಕೃತಿ ರೂಪವನ್ನು ತಾಳ್ತಾಳೆ, ಅನಿರುದ್ಧ ರೂಪವನ್ನು ತಾಳಿದಾಗ ಶಾಂತಿ ನಾಮಕಳಾಗ್ತಾಳೆ, ವಾಸುದೇವ ರೂಪ ತಾಳಿದಾಗ ಮಾಯಾನಾಮಕಳಾಗ್ತಾಳೆ. ಈ ರೀತಿಯಾಗಿ ಭಗವಂತ ಯಾವ ರೂಪವನ್ನು ತಾಳಿದಾಗ ಲಕ್ಷ್ಮೀದೇವಿ ಭಗವಂತನ ಸೇವೆ ಮಾಡುವುದಕ್ಕಾಗಿ ಭಗವಂತನ ಜೊತೆಗೆ ತಾನು ಅನೇಕ ರೂಪಗಳನ್ನು ತಾಳ್ತಾಳೆ. ಆದರೆ ಲಕ್ಷ್ಮೀದೇವಿ ತಾನು ಸ್ವತಂತ್ರವಾಗಿ ಅವತಾರಗಳ ರೂಪಗಳನ್ನು ತಾಳ್ತಾಳೇನು ಅಂತ ಹೇಳಿದರೆ ಲಕ್ಷ್ಮೀದೇವಿ ಸ್ವತಂತ್ರವಾಗಿ ತಾಳುವುದಿಲ್ಲ. ಪ್ರದ್ಯುಮ್ನ ರೂಪವನ್ನು ತಾಳಿದಾಗ ಲಕ್ಷ್ಮೀದೇವಿಗೆ ಕೃತಿ ಎಂಬ ರೂಪವನ್ನು ಕೊಡ್ತಾನೆ, ಕೃತಿನಾಮಕ ರೂಪವನ್ನು ತಾಳುವಂತೆ ಮಾಡ್ತಾನೆ. ವಾಸುದೇವ ರೂಪ ತಾಳಿದಾಗ ಮಾಯಾನಾಮಕ ರೂಪವನ್ನು ತಾಳ್ತಾಳೆ, ಅನಿರುದ್ಧ ರೂಪವನ್ನು ತಾಳಿದಾಗ ಶಾಂತಿ ನಾಮಕ ತಾಳ್ತಾಳೆ, ಸಂಕರ್ಷಣ ರೂಪವನ್ನು ತಾಳಿದಾಗ ಲಕ್ಷ್ಮೀದೇವಿ ಜಯಾನಾಮಕ ರೂಪಗಳಾಗಿ ತಾಳುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತ
ಭಗವಂತನಿಗೆ ಸತ್ಕೃತಃ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಸತೀಕೃತಿ ಕರ್ಮಯಸ್ಯ ಸಹ ಸತ್ಕೃತಿ, ಸಮೀಚೀನವಾದ ಕರ್ಮವುಳ್ಳವನು ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಸಮೀಚೀನವಾದಂತಹ ಆಕಾರವುಳ್ಳವನು, ಸತಿ ಆಕೃತಿ ಆಕಾರ ಯಸ್ಯ ಸಹ ಸತ್ಕೃತಿ, ಸಮೀಚೀನವಾದಂತಹ ಆಕಾರವುಳ್ಳವನಾದ ಕಾರಣ ಭಗವಂತನಿಗೆ ಸತ್ಕೃತಿ ಸತ್ಕೃತಿ ಅಂತ ಹೆಸರು. ಆದರೆ ಇಲ್ಲಿ ಒಂದು ಸೂಚನೆ, ಅಂತಿಮಾಶ್ಚತ್ವಾರ ಅರ್ಥಾ ಸತ್ಕೃತಿ ಇತಿ ಪಾಠಮಂಗೀಕೃತ್ಯೋಕ್ತಾ ವಾದಿರಾಜೀಯ ಸತ್ಯಸಂಧೀಯೇ ಚ ಸತ್ಕೃತಿ ಇತಿ ಪಾಠ ಆದೃತಃ ಶಾಂಕರಭಾಷ್ಯೆ ವಿದ್ಯಾದಿರಾಜೀಯೇ ಚ ಸತ್ಕೃತಿ ಇತಿ ಪಾಠಾಂತರಂ ಸೂಚಿತಂ. ಸಮೀಚೀನವಾದ ವ್ಯಾಪಾರವುಳ್ಳವನು, ಕೃತಿ ಎಂಬ ಪತ್ನಿಯನ್ನು ಹೊಂದಿರುವವನು, ಸಮೀಚೀನವಾದ ಕರ್ಮವುಳ್ಳವನು, ಸಮೀಚೀನವಾದ ಆಕಾರವುಳ್ಳವನು, ಈ 4 ಅರ್ಥಗಳು ಸತ್ಕೃತಿ ಎಂಬುವಂತಹ ಪಾಠಾಂತರದಿಂದ ಸತ್ಕೃತಃ ಸತ್ಕೃತಿ ಪಾಠವಿದೆ. ಸತ್ಕೃತಿ ಎಂಬ ಪಾಠಾಂತರ ನಾಮ ಸತ್ಕೃತಿ ಎಂಬ ಶಬ್ದವನ್ನಿಟ್ಟುಕೊಂಡು ಈ 4 ಅರ್ಥಗಳು ಹೇಳಲ್ಪಟ್ಟಿದೆ ಅಂತ ನಮಗೆ ಪುಸ್ತಕದಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಗ್ರಂಥಕರ್ತೃಗಳು. ಈ ರೀತಿಯಾಗಿ ಭಗವಂತನಿಗೆ ಸತ್ಕೃತಃ ಸತ್ಕೃತಿ ಎಂಬ ಹೆಸರು ಅಂತ ಹೇಳ್ತಾ, ಇನ್ನು ಭಗವಂತ ಸತ್ಕೃತಃ, ಅವನಕ್ಕಿಂತ ಸತ್ಕೃತನು ಯಾರೂ ಇಲ್ಲ, ಚೆನ್ನಾಗಿ ಪೂಜಿಸಲ್ಪಡುವವನು ಯಾರೂ ಇಲ್ಲ. ರಾಜಸೂಯ ಯಾಗದಲ್ಲಿ ಪಾಂಡವರು ಎಷ್ಟು ಜನ ಇದ್ದರೂ ಕೂಡ, ಅನೇಕ ಜನ ಇದ್ದಾರೆ, ಭೀಷ್ಮ ಪಿತಾಮಹರಿದ್ದಾರೆ, ಎಷ್ಟು ಜನ ಇದ್ದರೂ ಕೂಡ ಅಗ್ರಪೂಜೆಯನ್ನು ಯಾರಿಗೆ ಮಾಡಿದರು ಪಾಂಡವರು ಅಂತ ಹೇಳಿದರೆ, ಅಗ್ರಪೂಜೆಗೆ ನಾರಾಯಣನ ಅವತಾರವಾದಂತಹ ಕೃಷ್ಣನಿಗೇನೆ ಅಗ್ರಪೂಜೆ ಮಾಡಿದರು. ಆದ ಕಾರಣ ಭಗವಂತನು ಸತ್ಕೃತಃ, ಚೆನ್ನಾಗಿ ಪೂಜಿಸಲ್ಪಡುವವನು ಅಂತ ಹೇಳ್ತಾ ಅದಕ್ಕೆ ದೃಷ್ಟಾಂತವನ್ನು ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಸತ್ಕೃತಯೇ ನಮಃ, ಓಂ ಮಹೇ ವೀರಾಯ ತವಸೇ ತುರಾಯ ವಿರಪ್ಪಿನೇ ವಜ್ರಿಣೇ ಶಂತಮಾನಿ ವಚಾಂ ಸ್ಯಾಸ ಸ್ಥವಿರಾಯ ತಕ್ಷಂ ಸಮಾತರ. ಮಹೇ ಮಹತ್ತರವಾದ, ವೀರಾಯ ಪರಾಕ್ರಮಿಯಾದ, ತವಸೆ ಬೆಳಗುತ್ತಿರುವ, ತುರಾಯ ತರಾತುರಿಯಲ್ಲಿರುವ, ವಿರಪ್ಪಿನೇ ವಿಶಿಷ್ಟ ಬಲವುಳ್ಳ, ಸ್ಥವಿರಾಯ ಪ್ರಾಚೀನನಾದ, ವಜ್ರಿಣೆ ಇಂದ್ರನ ಪ್ರೀತಿಗಾಗಿ, ಶಂತಮಾನಿ ಸುಖಮಯವಾದ, ವಚಾಂಸಿ ಸ್ತುತಿರೂಪ ವಾಕ್ಯಗಳನ್ನು ಆಸ ನಾವು ಬಾಯಿಯಿಂದ ತಕ್ಷಂ ಮಾಡಿದೆನು ಅಂತ ಹೇಳ್ತಾರೆ. ಅಂದರೆ ಹೇ ಸ್ವಾಮಿ, ನೀನು ಮಹಾಪರಾಕ್ರಮವಂತನಾಗಿದ್ಯಾ, ವಿಜಯದಿಂದ ತೇಜಸ್ವಿಯಾಗಿ ಪ್ರಕಾಶಮಾನನಾಗಿದ್ಯಾ, ನೀನು ಒಳ್ಳೆ ಉಕ್ಕಿನ ಶರೀರವುಳ್ಳವನಾಗಿದ್ಯಾ, ನೀನು ಪುರಾತನನಾಗಿದ್ಯಾ, ನಿನ್ನ ಪ್ರೀತಿಗಾಗಿ ನಾವು ಸುಖಮಯವಾದ ಸ್ತುತಿಗಳನ್ನು ಸ್ತೋತ್ರಗಳನ್ನು ನಮ್ಮ ಬಾಯಿಯಿಂದ ನೇರವಾಗಿ ಮಾಡುತ್ತೇವೆ. ಅಂದರೆ ನಾವು ನಿನ್ನ ಅನುಗ್ರಹದಿಂದ ನಾವು ನಿನ್ನನ್ನು ನಾನಾ ರೀತಿಯಾಗಿ ಮಹಾಪರಾಕ್ರಮಿ, ವಿಜಯಿ, ಉಕ್ಕಿನ ಶರೀರವುಳ್ಳವನು, ಪುರಾತನನು, ಪುರುಷೋತ್ತಮನು, ಈ ರೀತಿಯಾಗಿ ನಾವು ನಿನ್ನನ್ನು ಸ್ತೋತ್ರ ಮಾಡ್ತೇವೆ. ಚೆನ್ನಾಗಿ ನಮ್ಮಿಂದ ನೀನು ಸ್ತುತಿಸಲ್ಪಡುವವನಾದ ಕಾರಣ ನೀನು ಸತ್ಕೃತಃ ಅಂತ ಹೆಸರು. ಶಂತಮಾನಿ ವಚಾಂ ಸ್ಯಾಸಾ ಸ್ಥವಿರಾಯ ತಕ್ಷಂ, ಪುರಾತನನಾದ ಇಂದ್ರನಿಗಾಗಿ ಸುಖ ತರುವ ಸ್ತೋತ್ರಗಳನ್ನು ಮುಖದಿಂದ ಮಾಡಿದೆನು ಎನ್ನುವ ಈ ಮಂತ್ರಭಾಗ ನಮಗೇನು ಹೇಳ್ತಾ ಇದೆ? ಸತಿ ಸಮೀಚೀನಾಕೃತಿ ಸ್ತುತಿ ನಿರ್ಮಾಣ ರೂಪಾಕೃತಿ ಯಸ್ಮಿನ್ ಸಹ ಸತ್ಕೃತಿ. ಸತ್ಕೃತಿ ಎಂಬುದಕ್ಕೂ ಕೂಡ ನಾವು ಒಳ್ಳೆ ಸರಿಯಾದ ಸ್ತುತಿ ನಿರ್ಮಾಣ ರೂಪವಾದ ಕೃತಿ ಉಳ್ಳವನಾದ್ದರಿಂದ ಹರಿಗೆ ಸತ್ಕೃತಿ ಅಂತ ಹೆಸರು. ಈ ರೀತಿಯಾಗಿ ಸತ್ಕೃತಃ ಸತ್ಕೃತಿ ಎಂಬುವಂತಹ ಈ ನಾಮವು ಭಗವಂತನಿಗೆ ಬಂದಿದೆ ಅಂತ ನಾನಾ ರೀತಿಯಾಗಿ ಗ್ರಂಥಕರ್ತೃಗಳು ಅನೇಕ ಪ್ರಮಾಣಗಳಿಂದ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳಿದಲ್ಲಿ
ಶ್ರೀಕೃಷ್ಣಾರ್ಪಣಮಸ್ತು.